ಬೀದಿ ಬದಿ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘದಲ್ಲಿ ಶ್ರೀಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಪೂಜೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಪಾವಡೆಪ್ಪ ಬಸಪ್ಪ ಚಲವಾದಿ ಹಾಗೂ ಬ್ಯಾಂಕಿನ ಸದಸ್ಯರಾದ ಶ್ರೀ ದೊಡ್ಡಪ್ಪ ಹಡಪದ ಹಾಗೂ ಬ್ಯಾಂಕಿನ ಕಾರ್ಯದರ್ಶಿ ಆದ ಶ್ರೀಮತಿ ನೇತ್ರಾವತಿ ಏಕ್ಬೋಟೆ, ಬ್ಯಾಂಕಿನ ಸಿಬ್ಬಂದಿಯಾದ ಶ್ರೀಮತಿ ಮುಸ್ಕಾನ್ ಬಮ್ಮನಗಿ ಹಾಗೂ ಬ್ಯಾಂಕಿನ ಪಿಗ್ಮಿ ಏಜೆಂಟ್ ಆದ ಶ್ರೀ ಈರಣ್ಣ ರಾಂಪುರ್ ಉಪಸ್ಥಿತರಿದ್ದರು. ಶ್ರೀ ಕನಕದಾಸರು ಭಕ್ತಿ ಹರಿದಾಸರಲ್ಲಿ ಒಬ್ಬರು. ಇವರು 1509ರಂದು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಾಯಿಯ ಹೆಸರು ಬಚ್ಚಮ್ಮ ಹಾಗೂ ತಂದೆಯ ಹೆಸರು ಬೀರಪ್ಪ ನಾಯಕ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ. ಇವರೊಬ್ಬರು ಯೋಧರಾಗಿದ್ದರು. ಯೋಧದಲ್ಲಿ ಏನೋ ಒಂದು ಗಂಭೀರ ಗಾಯ ಆಗಿ ದೇವರ ಒಂದು ಆಶೀರ್ವಾದದಿಂದ ಬದುಕುಳಿದರಿಂದ ಅವರು ಏನಪ್ಪ ಯುದ್ಧ ಮಾಡೋದ್ರಿಂದ ಬರೀ ನೋವು ಉಂಟಾಗ್ತೈತಿ ಬೇಡ ಅನ್ನೋ ಸಂಬಂಧ ಅವ್ರು ಏನು ಮಾಡಿದ್ರು, ಒಂದು ಭಕ್ತಿ ಪರವಾದಂತಹ ಒಂದು ಮಾರ್ಗದಲ್ಲಿ ನಡ್ಕೊಂತ ಬಂದರು. ಅವರು ಏನು ಮಾಡಿದ್ರು ಅಂತಂದ್ರೆ ಯುದ್ಧವನ್ನ ಬಿಟ್ಬಿಟ್ರು. ಅವರು ಯುದ್ಧ ಇದನ್ನು ಬಿಟ್ಟು ಭಕ್ತಿ ಒಂದು ಮಾರ್ಗದಲ್ಲಿ ಹೊರಟರು. ಎಲ್ಲರಿಗೂ ಮತ್ತು ಒಂದು ಸಂದೇಶವನ್ನು ಕೊಟ್ಟರು. ಏನಂತಂದ್ರೆ ಅಜ್ಞಾನಿಗಳ ಒಳಗೆ ಅಂದ್ರೆ ಜ್ಞಾನ ಇಲ್ದವ್ರ ಜೊತೆ ಜಾಸ್ತಿ ಸ್ನೇಹ ಬೆಳೆಸೋದಕ್ಕಿಂತ ಸುಜ್ಞಾನ ಅಂದ್ರೆ ಯಾರಲ್ಲಿ ವಿದ್ಯೆ ಇರುತ್ತೋ ಅವ್ರ ಜೊತೆ ನೀವು ಜಗಳ ಮಾಡ್ರಿ, ಅದರಿಂದ ನೀವು ಮತ್ತೊಂದು ಕಲ್ಕೊತೀರಿ ಅಂತಂದೇಳಿ ಒಂದು ಮಾರ್ಗ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದು ಏನಂದ್ರೆ ಕುಲ ಅಂತಂದೇಳಿ ಬಡ್ದಾಡಕ್ಕೆ ಹೋಗ್ಬೇಡ್ರಿ. ಕುಲ ಅಂತಂದ್ರೆ ಆತ್ಮಕ್ಕೆ ಯಾವ್ದು ಕುಲ ಐತಿ, ನೀರಿಗೆ ಯಾವ ಕುಲ ಐತಿ, ಗಾಳಿಗೆ ಯಾವ ಕುಲ ಐತಿ, ನಾವು ತಿನ್ನುವಂಥ ಒಂದು ಅನ್ನಕ್ಕೆ ಯಾವ ಕುಲ ಐತಿ, ಎಲ್ಲರೂ ಒಂದೇ ಎನ್ನುವಂಥ ಒಂದು ವಿಚಾರವನ್ನು ಅವರು 15 ಮತ್ತು 16ನೇ ಶತಮಾನದಲ್ಲಿ ನಮಗೆ ತಿಳಿಸಿಕೊಟ್ಟಂಥವರು. ಇವರ ಕಾವ್ಯನಾಮ ಕಾಗಿನಲ್ಲಿ ಆದಿಕೇಶವ. ಇಷ್ಟು ಅಂತ ನನ್ನ ಮಾತು. ಇವತ್ತು ಕನಕ ಜಯಂತಿಯನ್ನು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಪತ್ತಿನ ಸಹಕಾರ ವತಿಯಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದಂಥ ಪಾವಡೆಪ್ಪ ಚಲವಾದಿಯವರು ಹಾಗೂ ನಮ್ಮ ಸಿಬ್ಬಂದಿವರೆಗೂ ಎಲ್ಲ ನಿರ್ದೇಶಕ ಮಂಡಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವತ್ತು 15ನೇ ಶತಮಾನದಲ್ಲಿ ಆಗಿ ಹೋದಂಥ ಒಬ್ಬ ದಾರ್ಶನಿಕ, ಒಬ್ಬ ಸಂತ ಅಂದರೆ ಕನಕದಾಸರು ಸಾಕಷ್ಟು ಇವತ್ತು ನಮಗೆ ಬೋಧನೆಯನ್ನು ಮಾಡಿದ್ದಾರೆ. ಕುಲದ ಬಗ್ಗೆ ಇರ್ಬೋದು, ಕುಲ ಎಲ್ಲಿದೆ, ಕುಲದ ನೆಲೆ ಎಲ್ಲಿದೆ, ನಮ್ಮ ಜೀವಿಸುವಂಥ ಭೂಮಿ ಒಂದೇ, ಗಾಳಿ ಒಂದೇ, ನಾವು ಸೇವಿಸುವಂಥ ಅನ್ನ ಒಂದೇ, ಅದರಲ್ಲೇ ಭೇದ ಭಾವವಿಲ್ಲ, ಜಾತಿ ಮತ ಪಂಥ ಇಲ್ಲ. ಆದರೆ ಇವತ್ತು ದಿವಸ ನಾವು ಯಾಕೆ ಕುಲ ಅಂತ ಬಡಾಡಬೇಕು ಅನ್ನುವಂಥ ಬೋಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಅಂದರೆ ನಮ್ಮ ಕನಕದಾಸರು ಮೂಲತಃ ಅವರು ಒಳ್ಳೆಯ ಯೋಧರಾಗಿ ಸೇವೆಯನ್ನು ಮಾಡಿ ಆ ಒಂದು ಗಾಯಗೊಂಡು ಬಂದು ಇವತ್ತು ಸಮಾಜ ಸೇವೆಯನ್ನು ಮಾಡಬೇಕು, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ವಚನಗಳನ್ನು ಬರೆದು ಇವತ್ತು ನಮ್ಮೆಲ್ಲರಿಗೂ ಸಹಿತ ಮಾದರಿಯಾಗಿದ್ದಾರೆ. ಅದಕ್ಕೋಸ್ಕರ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡುತ್ತಾ ಅವರ ಒಂದು ತತ್ವಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ಸಂಸಾರದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಒಂದು ಅಳವಡಿಸಿಕೊಂಡು ನಾವು ಜೀವನವನ್ನು ಸಾಗಿಸೋಣ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನಕದಾಸರ ಜಯಂತಿಯ ಶುಭಾಶಯವನ್ನು ಕೊಡುತ್ತಾ 2 ಮಾತು ವಿರಾಮ ಕೊಡ್ತಾ ಇದ್ದೇನೆ.